ಕಳೆದೊಂದು ವಾರದಿಂದ ಬೆಂಗಳೂರು ಬಿಸಿಲ ಬೇಗೆಗೆ ಧಗಧಗಿಸ್ತಾ ಇದೆ. ಪ್ರತಿದಿನ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಮೂಲಕ ಬಿಸಿ ಗಾಳಿ ಹಾವಳಿ ಮುಂದುವರೆದಿದೆ. ಜೀವ ಜಲಕ್ಕಾಗಿ ಹಾಹಾಕಾರ ಎದ್ದಿರೋ ಜೊತೆಗೆ ಬಿಎಂಟಿಸಿ ಬಸ್ ಚಾಲಕರು ನಿರ್ವಾಹಕರಿಗೂ ಕುಡಿಯಲು ನೀರು ಸಿಗ್ತಿಲ್ಲ. ಬೆಂಗಳೂರಲ್ಲಿ ಜೀವಜಲಕ್ಕಾಗಿ ಮುಂದುವರಿದ ಹಾಹಾಕಾರ. ಏರುತ್ತಿರೋ ರಣಬಿಸಿಲಿಗೆ ಹೈರಾಣಾದ ಸಿಲಿಕಾನ್ ಸಿಟಿ ಮಂದಿ. ನೆತ್ತಿ ಸುಡುವ ರಣಬಿಸಿಲು, ಬಿಸಿಗಾಳಿಗೆ ಮೈಯೆಲ್ಲ ಉರಿ ಉರಿ. ಕುಡಿಯೋ ನೀರಿಗಾಗಿ ಜನ ಪರಿತಪಿಸ್ತಿರೋ ನಡುವೆಯೇ ಸೂರ್ಯ ರೌದ್ರಾವತಾರ ತಾಳಿದಾನೆ. ಸುಡುವ ಸೂರ್ಯನ ಶಾಖಕ್ಕೆ ಗುಟುಕು ನೀರು ಸಿಕ್ಕರೆ ಸಾಕಪ್ಪ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಕೆಂಗೇರಿಯ ವಿನಾಯಕನಗರದ ನಿವಾಸಿಗಳಿಗಂತೂ ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನುವಂತಾಗಿದೆ. ನಗರದ ವಾಟರ್ ಮ್ಯಾನ್ ದುಡ್ಡು ಕೊಟ್ಟವರಿಗೆ ಮಾತ್ರ ಕಾವೇರಿ ನೀರು ಕೊಡ್ತಿರೋ ಆರೋಪ ಕೇಳಿ ಬಂದಿದೆ. ಸರಿಯಾಗಿ ನೀರು ಬಾರದೆ ಜನರು ಸುಸ್ತಾಗಿದ್ದಾರೆ. ನೀರು ಬಿಡೋನು ನಮಗೆ ನೀರಿನ ವ್ಯವಸ್ಥೆ ನಮಗೆ ಮಾಡಿಕೊಡ್ತಾ ಇಲ್ಲ. ಒಂದು ಯಾರು ದುಡ್ಡು ಕೊಡ್ತಾರೆ, ಯಾರು ಹೆಚ್ಚಿಗೆ, ಇವಾಗ ನಾನು 1000 ರೂಪಾಯಿ ಕೊಡ್ತೀನಿ, ನೀನು 2000 ಕೊಡ್ತೀಯ, ಅವನಿಗೆ ಒಳಗಡೆ ಕಲೆಕ್ಷನ್ನಿಂದ ಮನೆ ಒಳಗೆ ಕಲೆಕ್ಷನ್ ಕೊಟ್ಟು ನೀರು ಬಿಡ್ತಾವನು. ಬೆಂಗಳೂರಿನಲ್ಲಿ ಬಿಎಂಟಿಸಿ ಚಾಲಕರು ನಿರ್ವಾಹಕರಿಗೂ ಜಲ ಸಂಕಷ್ಟ. ಪ್ರಯಾಣಿಕರ ಬಾಯಾರಿಕೆ ತಣಿಸಲು ಸಿಗ್ತಿಲ್ಲ ಜೀವಜಲ. ಬಸ್ ಚಾಲಕ ನಿರ್ವಾಹಕರಿಗೂ ಜಲ ಸಂಕಷ್ಟದ ಎಫೆಕ್ಟ್ ತಟ್ಟಿದೆ. ಕುಡಿಯೋದಕ್ಕೂ ನೀರಿಲ್ಲದೆ ಬಿಎಂಟಿಸಿ ಚಾಲಕರು ನಿರ್ವಾಹಕರು ಪರದಾಡ್ತಿದ್ದಾರೆ. ರಾಜಧಾನಿಯ ಸಾಕಷ್ಟು ಡಿಪೋ ಹಾಗೂ ಟಿಟಿಎಂಸಿಗಳಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲವಂತೆ. ಕುಡಿಯೋದಕ್ಕೂ ನೀರಿಲ್ಲದೆ ನೌಕರರು ಪರದಾಡುವಂತಾಗಿದೆ. ನೀರಿಲ್ಲದೆ ಸುಮಾರು 24,000 ನೌಕರರು ಒದ್ದಾಡ್ತಿದ್ದಾರೆ. ಈ ಕುರಿತು ಬೇಸಿಗೆ ಆರಂಭಕ್ಕೂ ಮುನ್ನವೇ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲವಂತೆ. ಪ್ರಯಾಣಿಕರಿಗಳಿಗೂ ಸಹ ತೊಂದರೆ ಆಗ್ತಿದೆ. ಪ್ರಯಾಣಿಕರಲ್ಲಿ ಡ್ರೈವರ್ ಕಂಡಕ್ಟರ್ಗಳು ಕೆಲಸ ಮಾಡಿ 11 ಗಂಟೆ 12 ಗಂಟೆ ರಾತ್ರಿ ಗಂಟನೂ ದಂಡದ ಬಂದು ಕೂತಿರ್ತಾರೆ. ಅವ್ರೂ ಸಹ 20 ರೂಪಾಯಿ 50 ರೂಪಾಯಿ ಕೊಟ್ಟು ನೀರನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ನಾವು ಎಷ್ಟೇ ಬಾರಿ ಮೇಲಧಿಕಾರಿಗಳಿಗೆ ಮನವಿ ಕೊಟ್ಟರೂ ಸಹ ಯಾವುದೇ ಮನವಿಗೂ ಕಿಂಚಿತ್ತಿಗೂ ಬೆಲೆ ಇಲ್ಲದಿರ್ತಕ್ಕಂಥ ಒಂದು ಉದಾಹರಣೆ ಬಿಎಂಟಿಸಿನಲ್ಲಿ ಕಾಣ್ತಾ ಇದೆ. ಯಾಕಂದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. ನಾವು ಇನ್ಯಾರಿಗೆ ಮನವಿನ ಕೊಡಬೇಕಾಗಿದೆ, ಇನ್ಯಾರ ಮುಖಾಂತರ ಇದನ್ನು ದೂರನ್ನು ಕೊಟ್ಟರೆ ಇವರು ನೀರಿನ ಸೌಲಭ್ಯನ ಒದಗಿಸ್ಕೊಡ್ತಾರೆ ಅಂತಕ್ಕಂಥದ್ದೇ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮಗೆ ಕಾಡ್ತಾ ಇರ್ತಕ್ಕಂಥದ್ದು ಸರ್. ಇನ್ನು ಬಿಎಂಟಿಸಿಯ ಸಾಕಷ್ಟು ಟಿಟಿಎಂಸಿಗಳಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿವೆಯಂತೆ. ಶಾಂತಿನಗರ, ಶಿವಾಜಿನಗರ, ಬನಶಂಕರಿ ಹಾಗೂ ಕೆಂಗೇರಿ ಸೇರಿದಂತೆ ಎಲ್ಲ ಟಿಟಿಎಂಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಬಿಸಿಲು ಸಮ್ಮರ್ ಸೀಸನು, ಸಮ್ಮರಲ್ಲಿ ಏನು ಮಾಡಬೇಕು, ಆಚೆ ಹೊರಗಡೆ ಬಂದವ್ರಿಗೆ ತಂಪನ್ಸಾಗ ನೀರು ಬೇಕೇ ಬೇಕು. ಫಸ್ಟ್ ನೀರೇ ಇಲ್ಲ ಅಂದರೆ ಮನುಷ್ಯಂಗೇನು ಇದು ಅರ್ಥ ಮಾಡ್ಕೊಳ್ಳೋಬೇಕಾದ್ರೆ ಗೌರ್ಮೆಂಟ್ ಅವರು ಅದೇನಿದೆ ನೋಡ್ಬಿಟ್ಟು ಫಸ್ಟು ಅದು ರೆಡಿ ಮಾಡಿಸಿ ಕೊಟ್ಟರೆ ಜನಕ್ಕೆ ಆಗಲಿ. ಮತ್ತು ಡ್ರೈವರ್ಗಳು ಬರ್ತಾರೆ, ಕಂಡಕ್ಟ್ರು ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಬರಿದಾಯ್ತು ತುಂಗಭದ್ರಾ. ಗದಗದಲ್ಲಿ ನೀರಿಗಾಗಿ ಪರದಾಟ. ಗದಗ್ ಬೆಟಕೇರಿ ಅವಳಿ ನಗರದಲ್ಲಿ ಸೂರ್ಯನ ಪ್ರತಾಪಕ್ಕೆ ಜನರು ಕಂಗಾಲಾಗಿದ್ದಾರೆ. ಜಿಲ್ಲೆಯ ತುಂಗಭದ್ರಾ ಒಡಲು ಬರಿದಾಗಿದ್ದು ಜಲಕ್ಷಾಮ ಎದುರಾಗಿದೆ. ಅವಳಿ ನಗರಕ್ಕೆ ನೀರು ಪೂರೈಸುತ್ತಿದ್ದ ಹಮ್ಮಿಗಿ ಬ್ಯಾರೇಜ್ ಸಂಪೂರ್ಣವಾಗಿ ಬಣಗುಡುತ್ತಿದೆ. ನೀರು ಸರಬರಾಜು ಮಾಡುವ ಪಂಪ್ ಹೌಸ್ ಬಂದ್ ಆಗಿದ್ರಿಂದ ಕುಡಿಯೋ ನೀರಿಗೆ ಹಾಹಾಕಾರವೆದಿದೆ. ಅನಿವಾರ್ಯವಾಗಿ ಬೀದಿಗಿಳಿದು ಸ್ಥಳೀಯರು ತಮಟೆ ಬಡಿಯೋ ಮೂಲಕ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅದು ತಾಪಮಾನ ತಡೆಯೋಕ್ಕಾಗಂಗಿಲ್ಲ ಅನ್ನೋ ಹೊತ್ನಾಗ ಈ ನೀರಿನ ಬರ ಒಂದು ಎಲ್ಲ ಕಡೆನೂ ಬಂದ್ಬಿಟ್ಟಿದೆ. ಕಳೆದ ಒಂದು ವಾರದಿಂದ ಗದಗ ಬೆಟಗೇರಿಗೆ ಕುಡಿಯೋ ನೀರನ್ನು ಬಿಟ್ಟಿಲ್ಲ. ತುಂಗಭದ್ರಾ ಜಲಾಶಯ ಪೂರ್ತಿ ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ಭದ್ರಾ ಜಲಾಶಯದಿಂದ ಮೊದಲೇ ತುಂಬಿಸ್ಕೊಂಡು ಗದಗ ಜನತೆಯ ನೀರಿನ ಕುಡಿಯೋ ಬವಣೆಯನ್ನು ತಪ್ಪಿಸಬೇಕಾಗಿದ್ದು ಜಿಲ್ಲಾಡಳಿತದ ಒಂದು ಕ್ರಮ ಆಗಿತ್ತು. ಅದನ್ನು ಅವ್ರು ತಗೊಂಡಿಲ್ಲ. ಸಂಪೂರ್ಣವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಪೂರೈಸುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವೈಫಲ್ಯತೆಯನ್ನು ಕಂಡಿದೆ. ಬೆಳಗಾವಿಯಲ್ಲಿ ಒಂದೆಡೆ ರಣಬಿಸಿಲು, ಮತ್ತೊಂದೆಡೆ ನೀರು ಪೋಲು. ಬರ ಮತ್ತು ಬೇಸಿಗೆಯ ಬಿಸಿಗೆ ಜನರು ಹನಿ ಹನಿ ನೀರಿಗೂ ಪರದಾಡುವಂತಾಗಿದೆ. ಇಷ್ಟಿದ್ರೂ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನಲ್ಲಿ ನೀರು ಪೋಲಾಗ್ತಿದೆ. ವಿಷಯ ಏನಂದ್ರೆ, ಹಿಡಕಲ್ ಡ್ಯಾಂನಿಂದ ಘಟಪ್ರಭಾ ನದಿಗೆ 2.20 ಟಿಎಂಸಿ ನೀರು ಬಿಡಲು ನಿರ್ಧರಿಸಲಾಗಿದೆ. ನಿತ್ಯ 4800 ಕ್ಯೂಸೆಕ್ ನೀರು ಬಿಡಲಾಗ್ತಿದೆ. ಇದರ ಅರಿವಿದ್ರೂ ಸಣ್ಣ ನೀರಾವರಿ ಅಧಿಕಾರಿಗಳು ಮಾತ್ರ ಗೇಟ್ ಎತ್ತೋ ಮೂಲಕ ನೀರಿನ ಹರಿವಿಗೆ ಅನುವು ಮಾಡಿಕೊಟ್ಟಿಲ್ಲ. ಹೀಗಾಗಿ ಸುಣದೋಳಿ ಮೂಡಲಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಚೆಕ್ ಪೋಸ್ಟ್ಗಳಲ್ಲಿ ಸಿಬ್ಬಂದಿ ಗೋಳಾಟ. ಗದಗ ಜಿಲ್ಲೆಯಲ್ಲಿ ತಾಪಮಾನ 38 ರಿಂದ 39 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗ್ತಿದೆ.
ಇತ್ತ ಚುನಾವಣಾ ಅಕ್ರಮ ತಡೆಯಲು ಚೆಕ್ ಪೋಸ್ಟ್ನಲ್ಲಿರೋ ಸಿಬ್ಬಂದಿ ಬಿಸಿಲ ಬೇಗೆಯಲ್ಲಿ ಬೇಯ್ತಿದ್ದಾರೆ. ಶೆಡ್ನಲ್ಲಿ ಕನಿಷ್ಠ ಫ್ಯಾನ್ ವ್ಯವಸ್ಥೆಯೂ ಇಲ್ಲದೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇನ್ನು ತಾಪಮಾನ ಏರಿಕೆಗೆ ಎಚ್ಚೆತ್ತುಕೊಂಡಿರೋ ಬೆಳಗಾವಿ ಜಿಲ್ಲಾಡಳಿತ 66 ಚೆಕ್ ಪೋಸ್ಟ್ಗಳಿಗೆ ಕೂಲರ್ ವ್ಯವಸ್ಥೆ ಮಾಡಿದೆ. ಬಿಸಿಲಿನ ಬೇಗೆಗೆ ಸಿಬ್ಬಂದಿ ತಣ್ಣಗಿರ್ಲಿ ಅಂತ ಕೂಲರ್ ನೀಡಲಾಗಿದೆ. ರಣಭೀಕರ ಬಿಸಿಲಿನ ನಡುವೆ ಅಲ್ಲಲ್ಲಿ ಮಳೆಯಾಗಿದ್ದು ಬಿಟ್ರೆ ವರುಣ ಕೃಪೆ ತೋರಿಲ್ಲ. ಇದೀಗ ಮುಂದಿನ 3 ದಿನಗಳಲ್ಲಿ ಬೆಂಗಳೂರಲ್ಲಿ ಮಳೆಯಾಗೋ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.